ಶ್ರೀ ಮಹಾಗಣಪತಯೇ ನಮಃ. ಹರಿಃ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲ ಪಕ್ಷದ ನವಮಿ, ಆರಿದ್ರಾ ನಕ್ಷತ್ರ, 2019 ಮಾರ್ಚ್ ತಿಂಗಳ 15ನೇ ತಾರೀಕು ಶುಕ್ರವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ನಾವೆಲ್ಲ ಕೇಳಿರುವಂತೆ ನಮ್ಮ ಪೌರಾಣಿಕ ಕಥೆಗಳು ನಮಗೆ ಅಮೂಲ್ಯವಾದ ನೀತಿಯನ್ನು ಬೋಧಿಸುತ್ತವೆ. ಅದರಂತೆ ಒಂದು ತುಂಬ ಇನ್ಸ್ಪಿರೇಷನಲ್ ಆಗಿರುವಂತಹ ಕಥೆ ಎಂದರೆ ಏಕಲವ್ಯನು ಬಿಲ್ವಿದ್ಯೆಯನ್ನು ಕಲಿತದ್ದು. ವಿಶ್ವದಲ್ಲಿ ಅಪ್ರತಿಮ ಬಿಲ್ಲುವಿದ್ಯಾ ಪ್ರವೀಣನಾಗಬೇಕೆಂಬ ಒಂದೇ ಒಂದು ಮಹದಾಸೆ ಏಕಲವ್ಯನಿಗಿತ್ತು. ಬಿಲ್ವಿದ್ಯೆಯನ್ನು ಕಲಿಸುವಂತೆ ದ್ರೋಣಾಚಾರ್ಯರನ್ನು ಕೇಳಿದಾಗ ಅರಸು ಮಕ್ಕಳಿಗೆ ಮಾತ್ರ ವಿದ್ಯೆ ಕಲಿಸುವುದಾಗಿ ದ್ರೋಣರು ಹೇಳಿದ ಮಾತನ್ನೇ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿದ ಏಕಲವ್ಯ. ಇದರಿಂದ ಏಕಲವ್ಯನಿಗೆ ತಿಳಿದ ಮಾರ್ಮಿಕ ಅಂಶ ಎಂದರೆ ತಾನು ಕೂಡ ಬಿಲ್ವಿದ್ಯೆಯನ್ನು ಕಲಿಯಲು ಸಮರ್ಥನಾಗಿದ್ದೇನೆ ಅನ್ನುವಂಥದ್ದು. ಇದೇ ಸೆಲ್ಫ್ ಕಾನ್ಫಿಡೆನ್ಸನ್ನು ಬಲವಾಗಿ ನಂಬಿ ಗುರಿಯತ್ತ ಸಾಗಲು ನಿರ್ಧರಿಸಿದ. ದ್ರೋಣಾಚಾರ್ಯರ ಮೂರ್ತಿಯನ್ನು ಮಣ್ಣಿನಿಂದ ಮಾಡಿಕೊಂಡು ಅದಕ್ಕೆ ಪ್ರತಿದಿನ ನಮಿಸಿ ವಿದ್ಯೆ ಕಲಿಯಲು ಅನುವಾಗ್ತಾ ಇದ್ದ. ಗುರುಗಳು ಸಾಕ್ಷಾತ್ ಎದುರಿನಲ್ಲೇ ಇದ್ದಾರೆ ಎಂದು ಪರಿಭಾವಿಸಿ ವಿದ್ಯೆಯನ್ನೂ ಕಲಿತ. ಅಂದರೆ ಏಕಲವ್ಯನಿಗೆ ತಿಳಿದಿತ್ತು ಗುರುಮುಖೇನ ವಿದ್ಯೆ ಕಲಿಯಬೇಕೆಂಬುದು. ಕಾಡಿನಲ್ಲಿ ಬೇಡರ ಜಾತಿಯವನಾಗಿದ್ದರೂ ಕೂಡ ಗುರು ಇಲ್ಲದೆ ಯಾವ ವಿದ್ಯೆಯೂ ಸಿದ್ಧಿಸುವುದಿಲ್ಲ ಅನ್ನುವಂತಹದ್ದನ್ನು ತಿಳಿದಿದ್ದ ಸಂಸ್ಕಾರವಂತ ಏಕಲವ್ಯ. ಅದೇ ರೀತಿ ನವನವೀನ ರೀತಿ ರಿವಾಜುಗಳು ಗೊತ್ತಿರದಿದ್ದರೂ ಕೂಡ ಮೇಷರಾಶಿಯವರು ಸಂಸ್ಕಾರವಂತರು. ಧರ್ಮಶಾಸ್ತ್ರಗಳು, ಹಿರಿಯರು, ಪೂರ್ವಿಕರು, ಗುರುಗಳು ಹೇಳಿಕೊಟ್ಟಿರುವಂಥ ಮಾರ್ಗದಲ್ಲೇ ಮುನ್ನಡೆಯುವಂತಹ ಸೂಕ್ಷ್ಮ ಬುದ್ಧಿಯುಳ್ಳವರು ಇವರು. ಗುರುಗಳಿಗೆ, ಹಿರಿಯರಿಗೆ ಕೊಡಬೇಕಾದಂತಹ ಗೌರವ ಮನ್ನಣೆಗಳನ್ನು ಸದಾ ನೀಡುವಂಥವರು. ಈ ದಿನ ನಿಮಗೆ ಅಕ್ಷರ ಕಲಿಸಿದ ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳಿಗೆ ನಿಮ್ಮ ನಿಷ್ಠೆಯನ್ನು ತೋರಿಸುವಂತಹ ಸಂದರ್ಭ ಬರಬಹುದು. ಆಚಾರ್ಯರ ಋಣವನ್ನು ತೀರಿಸಲು ಇದು ಸುಸಮಯವಾದ್ದರಿಂದ ಕಾಯ ವಾಚ ಮನಸ ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡಿ. ಈ ದಿನ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಇದರಿಂದ ನಿಮ್ಮ ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಮಕ್ಕಳ ವ್ಯಾಸಂಗ, ವ್ಯಾಪಾರ, ಕೃಷಿ, ಹೈನುಗಾರಿಕೆ, ಗೃಹ ಕೈಗಾರಿಕೆ ಇವುಗಳಲ್ಲಿ ಊಹೆಗೂ ಮೀರಿದಂತಹ ಲಾಭ ಬರುವಂಥ ನಿರೀಕ್ಷೆ ಇದೆ. ಮಾನಸಿಕ ಒತ್ತಡಗಳು, ಕಿರಿಕಿರಿ ಇರಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಪ್ರಸ್ತಾಪ ಆಗಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದೀರಿ. ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರ ಕೂಡ ಇದೆ. ಈ ದಿನ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕೆ ದೇವಿ ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ವೃಷಭ. ಸಂತ ಸೂರದಾಸರು ಕೃಷ್ಣನ ಪರಮ ಭಕ್ತರು. 1,00,000ಕ್ಕೂ ಮಿಗಿಲಾಗಿ ಕೃಷ್ಣನನ್ನು ಕುರಿತ ಭಕ್ತಿಗೀತೆಗಳನ್ನು, ಕೀರ್ತನೆಗಳನ್ನು ರಚಿಸಿದ್ದಾರೆ. ಸೂರದಾಸರು ಕುರುಡರಾದರೂ ಕೂಡ ಕೃಷ್ಣನ ಮಹಿಮೆಯನ್ನು ಸ್ವತಃ ಕಣ್ಣಿಂದ ನೋಡಿದವರೂ ಕೂಡ ವರ್ಣಿಸಲು ಸಾಧ್ಯವಾಗದಷ್ಟು ಸರ್ವಾಂಗ ಸುಂದರವಾಗಿ, ಕಾವ್ಯಮಯವಾಗಿ, ಹೃದಯಾಂತರಾಳದ ಭಕ್ತಿಯನ್ನು ತೋರ್ಪಡಿಸುವಂತಹ ಕೀರ್ತನೆಗಳನ್ನು ರಚಿಸಿದ್ದಾರೆ. ಒಮ್ಮೆ ರಾಧೆಯ ಕಾಲು ಗೆಜ್ಜೆಯನ್ನು ಅಪಹರಿಸಿದ್ದ ಸೂರದಾಸರನ್ನು ರಾಧೆಯು ಹಿಂಬಾಲಿಸಿ ಗೆಜ್ಜೆಯನ್ನು ಕೊಡುವಂತೆ ಕೇಳಿದಾಗ ಕುರುಡರಾದ ಸೂರದಾಸರು ಕೊಡಲು ಒಪ್ಪದೆ, ನೀನೇ ರಾಧೆ ಎಂಬುದಕ್ಕೆ ಸಾಕ್ಷಿ ಏನಿದೆ, ಅದು ನಿನ್ನದೇ ಎನ್ನುವುದಕ್ಕೆ ಪುರಾವೆ ಏನಿದೆ ಎಂದು ಕೇಳಲಾಗಿ ಶ್ರೀಕೃಷ್ಣನು ಸೂರದಾಸರಿಗೆ ಕಣ್ಣುಗಳಿಂದ ದೃಶ್ಯ ಗ್ರಹಿಸುವಂತೆ ಆಶೀರ್ವಾದವನ್ನು ಮಾಡ್ತಾನೆ. ರಾಧಾಕೃಷ್ಣನನ್ನು ಸಂಪೂರ್ಣವಾಗಿ ಕಣ್ತುಂಬಿಕೊಂಡ ಸೂರದಾಸರು ಪುನಃ ತನಗೆ ಕುರುಡತ್ವ ಬರಲಿ ಎಂದು ಬೇಡಿಕೊಳ್ತಾರೆ. ಇದು ಏಕೆ ಎಂದು ಶ್ರೀಕೃಷ್ಣನು ಕೇಳಿದಾಗ, ಸಾಕ್ಷಾತ್ ವೈಕುಂಠವಾಸಿಯಾದ ಕೃಷ್ಣನನ್ನು ನೋಡಿದ ಈ ಕಣ್ಣುಗಳು ಬೇರೆ ಯಾರನ್ನೂ, ಬೇರೆ ಯಾವುದನ್ನೂ ನೋಡಲು ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಈ ಪ್ರಸಂಗದಿಂದ ಸೂರದಾಸರು ಕುರುಡರಾಗಿದ್ದರೂ ಕೂಡ ಶ್ರೀಕೃಷ್ಣನ ಮಹಾಮಹಿಗಳನ್ನೆಲ್ಲ ಲೀಲೆಗಳನ್ನು ಊಹಾತ್ಮಕವಾಗಿ ಯೋಚಿಸಿ ಕೀರ್ತನೆಗಳ ಮೂಲಕ ಪ್ರಸ್ತುತಪಡಿಸಿರುವಂತಹ ವಿಚಾರ. ಇದು ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಾಗದಂತಹ ಕಾರ್ಯ. ಹೊರಗಣ್ಣಿನಿಂದ ನೋಡಲಾಗದಿದ್ದರೂ ಒಳಗಣ್ಣಿನಿಂದ ಅರಿತವರು ಸೂಕ್ಷ್ಮಗ್ರಾಹಿಗಳು. ಇದರಂತೆಯೇ ವೃಷಭ ರಾಶಿಯವರು ಕುಟುಂಬದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗ್ರಹಿಸಬಲ್ಲರು. ಸಿಕ್ಸ್ತ್ ಸೆನ್ಸ್ ತುಂಬ ಚೆನ್ನಾಗಿ ಇವರಿಗೆ ಕೆಲಸ ಮಾಡ್ತಾ ಇದೆ. ಇದರಿಂದ ಕುಟುಂಬದ ಆಗು ಹೋಗುಗಳನ್ನು ಅರಿತು ಜವಾಬ್ದಾರಿಯಿಂದ ನಡೆದುಕೊಳ್ಳಲು ಸಹಾಯಕವಾದೀತು. ಈ ದಿನ ಕುಟುಂಬದಲ್ಲಿ ಗಹನವಾದಂತಹ ವಿಚಾರ ಪ್ರಸ್ತಾವ ಆಗುವಂತಹ ಸಾಧ್ಯತೆ ಇದೆ. ಅಗತ್ಯವಿದ್ದರೆ ಮಾತ್ರ ಮಾತನಾಡಿ. ಈ ದಿನ ನಿಮ್ಮ ಆಹಾರ ಕ್ರಮದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ವ್ಯಾಪಾರಸ್ಥರಿಗೆ, ಲೇವಾದೇವಿಗಾರರಿಗೆ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ, ನಿರುದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಉತ್ತಮ ದಿನ ಇದಾಗಿದೆ. ಹಿರಿಯರ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸರ್ಕಾರಿ ಕೆಲಸದಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಇಷ್ಟ ದೇವರನ್ನು ಸದಾ ಸ್ಮರಣೆ ಮಾಡ್ತಾ ಇರಿ. ದೇವರ ದರ್ಶನವನ್ನು ಮಾಡಿ. ನಿಮಗೆ ಶುಭವಾಗುತ್ತೆ. ಮಿಥುನ. ತಂದೆ ದಶರಥ ಮಹಾರಾಜನ ಅಣತಿಯಂತೆ ಕಾಡಿಗೆ ತೆರಳಿದ ಶ್ರೀರಾಮಚಂದ್ರನ ಆದರ್ಶದ ಕಥೆ ಮಿಥುನ ರಾಶಿಯವರಿಗೆ ಸೂಕ್ತವೆನಿಸುತ್ತೆ. ಈ ದಿನ
ಅರಮನೆಯಲ್ಲಿ ರಾಜಕುಮಾರನಂತೆ ಬೆಳೆದು ಸಕಲ ವಿದ್ಯಾ ಪಾರಂಗತನಾಗಿ ಮುಂದಿನ ಪಟ್ಟಾಭಿಷಿಕ್ತ ದೊರೆ ರವಿಕುಲ ತಿಲಕ ಎಂದು ಪ್ರಖ್ಯಾತನಾಗಬೇಕಾಗಿದ್ದಂಥ ಶ್ರೀರಾಮ ತಂದೆಯ ಮಾತನ್ನು ಶಿರಸಾವಹಿಸಿ ಪಾಲಿಸಿದ್ದು, ಸಕಲ ವೈಭೋಗಗಳನ್ನು ಬಿಟ್ಟು ನಾರ್ಮುಡಿಯಿಟ್ಟು ಕಾಡಿಗೆ ಹೋದ ಹೃದಯ ವಿದ್ರಾವಕ ಕಥೆಯಿಂದ ತಿಳಿಯಬೇಕಾದ ಅಂಶ ಎಂದರೆ ಸುಖಭೋಗಗಳನ್ನು ನಂಬದೆ, ಅದಕ್ಕೆ ಆಸೆ ಪಡದೆ, ಹಿರಿಯರ ಮಾತಿಗೆ ಏನೂ ಎದುರು ಮಾತನಾಡದೆ ಅವರ ಅಭಿಲಾಷೆಯನ್ನು ಈಡೇರಿಸಿದ್ದು. ಅದೇ ರೀತಿ ಮಿಥುನ ರಾಶಿಯವರು ತಂದೆ ತಾಯಿ ಗುರು ಹಿರಿಯರ ಮಾತಿಗೆ ಕಟ್ಟುಬಿದ್ದು ಹಲವು ತ್ಯಾಗಗಳನ್ನು ಮಾಡಿದ್ದಾರೆ. ತಮಗೆ ಎಷ್ಟೇ ನೋವಾದರೂ ಕೂಡ ನಷ್ಟವಾದರೂ ಲೆಕ್ಕಿಸದೆ ಅವರಿಗಾಗಿ ನುಡಿದಂತೆ ನಡೆದುಕೊಳ್ಳುತ್ತಾ ಇದ್ದಾರೆ. ಇದರಿಂದ ಆತ್ಮತೃಪ್ತಿ ಒಂದು ಕಡೆಯಿಂದ ಬಂದರೆ ಮತ್ತೊಂದು ಹಿರಿಯರಿಗೆ ಗೌರವ ಕೊಟ್ಟೇನೆಂಬ ಸಾಕಾರ ಮನೋಭಾವ ಕೂಡ ಮೂಡ್ತಾ ಇದೆ. ಇದನ್ನು ಇತರರು ಅನುಕರಿಸುವಂಥ ಅಗತ್ಯ ಇದೆ. ಈ ದಿನ ಮಕ್ಕಳಿಂದ ಶುಭ ವಾರ್ತೆಯನ್ನು ಕೇಳುವಂಥ ನಿರೀಕ್ಷೆ ಇದೆ. ಮಕ್ಕಳ ಓದಿನ ಪ್ರಗತಿಯ ಬಗ್ಗೆಯೋ, ಮಕ್ಕಳ ನೌಕರಿಯ ಬಗ್ಗೆಯೋ, ವಿವಾಹದ ಬಗ್ಗೆಯೋ ಅಂತೂ ಒಂದು ಶುಭವಾರ್ತೆ ಈ ದಿನ ಮಿಥುನ ರಾಶಿಯವರಿಗೆ ಕಾದಿದೆ. ಈ ದಿನವಿಡೀ ದುಡಿಮೆ ಜಾಸ್ತಿ ಇರೋದರಿಂದ ದೇಹಾಲಸ್ಯ ಸ್ವಲ್ಪ ಇರಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಧನಾಗಮ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ನಿರುತ್ಸಾಹ ತಲೆದೋರಬಹುದು. ಚಿಂತಿಸಬೇಡಿ. ಇದರ ಪರಿಹಾರಾರ್ಥವಾಗಿ ಶ್ರೀ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡಿ, ನಿಮಗೆ ಶುಭವಾಗುತ್ತೆ. ಕರ್ಕಾಟಕ. ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖ ಘಟ್ಟಗಳಿವೆ. ಒಂದು ಯೋಗ, ಮತ್ತೊಂದು ಯೋಗ್ಯತೆ. ಹಲವರಿಗೆ ಎಲ್ಲ ಅನುಭವಿಸುವಂತಹ ಯೋಗ ಇದೆ, ಆದರೆ ಯೋಗ್ಯತೆ ಇರಲ್ಲ. ಇನ್ನು ಕೆಲವರಿಗೆ ಯೋಗ್ಯತೆ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇರಲ್ಲ. ಇದೇ ಜೀವನ. ಜೇಬಿನ ತುಂಬ ಹಣ ಇದೆ, ಸಿಹಿ ತಿನ್ನಬೇಕೆಂಬ ಆಸೆನೂ ಇದೆ, ಆದರೆ ಸಿಹಿ ತಿಂಡಿಯನ್ನು ತಿನ್ನಲು ಆಗ್ತಾ ಇಲ್ಲ. ಕಾರಣ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಕೆಲವರಿಗೆ ಎಲ್ಲನೂ ಇದೆ, ಆದರೆ ಏನನ್ನೂ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ಇದರಿಂದ ದಿನನಿತ್ಯವೂ ಪಥ್ಯ, ಚಾತುರ್ಮಾಸದಲ್ಲಿದ್ದಂತೆ ಕಟ್ಟುನಿಟ್ಟಿನ ಬೇಳೆಕಟ್ಟಿನ ಸಾರು ಮಾತ್ರ. ಇಂಥವರಿಗೆ ಭಗವಂತ ಯೋಗಗಳನ್ನು ಕೊಟ್ಟಿದ್ದಾನೆ, ಆದರೆ ತಿನ್ನುವಂತಹ ಯೋಗ್ಯತೆ ಕೊಟ್ಟಿಲ್ಲ. ಕಟಕ ರಾಶಿಯವರು ಈ ದಿನ ತಿಳಿಯಬೇಕಾದ ಅಂಶ ಅಂದರೆ, ಅಧಿಕಾರಿಗಳಿಗೆ ಅಧಿಕಾರದ ಯೋಗ ಇದೆ, ಆದರೆ ಅಧಿಕಾರ ನಡೆಸುವಂತಹ ಯೋಗ್ಯತೆ ಇಲ್ಲ. ಇಂಥವರನ್ನು ನೋಡಿ ನಿಮಗೆ ಕೋಪ ಬರಬಹುದು. ನಿಮ್ಮ ಕಾರ್ಯ ಆಗುವವರಿಗೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಯೋಗ ಅವರ ಪೂರ್ವಜನ್ಮದ ಸುಕೃತ ಫಲ, ಯೋಗ್ಯತೆ ಈ ಜನ್ಮದ ಸ್ವಯಂಕೃತ ಶಾಪ. ಈ ದಿನ ಆರೋಗ್ಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ವಾಹನ ಓಡಿಸುವಾಗ ಎಚ್ಚರಿಕೆಯಿಂದ ಇರಿ. ಯುವಕರಿಗೆ ಉದ್ಯೋಗ ಲಭಿಸುವಂತಹ ಯೋಗ ಇದೆ. ರಾಜಕಾರಣಿಗಳಿಗೆ, VVIPಗಳಿಗೆ ಯಶಸ್ಸು ದೊರಕುವಂತಹ ಯೋಗ ಕೂಡ ಇದೆ. ಕೌಟುಂಬಿಕ ಜೀವನ ನೆಮ್ಮದಿಯಿಂದ ಇರುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಏಕಾಗ್ರತೆ ಇರಲಿ. ಮುಂದಿನ ಭವಿಷ್ಯ ಉಜ್ವಲವಾಗಿದೆ ನಿಮಗೆ. ಸದಾ ಶ್ರೀ ವಿನಾಯಕ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ. ದೇವಾಲಯಗಳಿಗೆ ಭೇಟಿ ನೀಡಿ, ನಿಮಗೆ ಶುಭವಾಗುತ್ತೆ. ಸಿಂಹ. Someone asked Chanakya, "What is poison?" He replied with a beautiful answer, "Anything which is more than our necessity is poison ಅಂತ. It may be power, it may be wealth, hunger, ego, greed, laziness, love, ambition, hatred or anything else." ಈ ರೀತಿ ಪಾಯ್ಸನ್ ಅಂದರೆ ನಮಗೆ ನಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿರುವಂಥದ್ದು. ಆದರೆ ಸಿಂಹರಾಶಿಯವರು ಸೂಕ್ಷ್ಮ ಸಂವೇದನಾಶೀಲರಾಗಿರೋದ್ರಿಂದ ತಮಗೆ ಬೇಕಾದುದನ್ನು, ಅಗತ್ಯವಿದ್ದಷ್ಟನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಆದರ್ಶ ಕೂಡ. ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಬರಬಹುದು. ರಸ್ತೆಯಲ್ಲಿ ವಾಹನ ಓಡಿಸುವಾಗ ಅಥವಾ ನಡೆದುಕೊಂಡು ಹೋಗುವಾಗ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ನಿಮಗಾಗಿ ಈ ದಿನ ಸರ್ಪ್ರೈಸ್ ಗಿಫ್ಟ್ ಒಂದು ಕಾದಿದೆ. ಇದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ. ಮನೆಯಲ್ಲಿರುವಂಥ ವ್ಯಕ್ತಿಗಳ, ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಕುಟುಂಬದಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮಂತ್ರವನ್ನು ಜಪ ಮಾಡ್ತಾ ಇರಬೇಕಾಗತ್ತೆ. ಈ ದಿನ ಹೊರಗಿನಿಂದ ಮನೆಯೊಳಗೆ ಬರುವಾಗ ಕೈಕಾಲುಗಳನ್ನು ತೊಳೆದುಕೊಂಡು ಮನೆ ಒಳಗೆ ಬನ್ನಿ. ಈ ಪದ್ಧತಿಯನ್ನು ಎಲ್ಲರೂ ಪಾಲಿಸುವಂತೆ ಅವರಿಗೂ ಕೂಡ ಹೇಳಿಕೊಡಿ. ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ನೆಲೆಸಬೇಕಾದ್ರೆ ಇಂದು ಶುಕ್ರವಾರವಾದ್ದರಿಂದ ಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಜೊತೆಗೆ ದಾನ ಧರ್ಮ ಮಾಡೋದನ್ನು ಮರಿಬೇಡಿ. ಕನ್ಯಾ. ಮಹಿಷಾಸುರನೆಂಬ ರಾಕ್ಷಸನು ಇಂದ್ರನನ್ನು ಸೋಲಿಸಿ ಸ್ವರ್ಗಲೋಕವನ್ನು, ಅಮರಾವತಿಯನ್ನು ವಶಪಡಿಸಿಕೊಂಡು ದೇವತೆಗಳಿಗೆ ಕಿರುಕುಳ ಕೊಡಲಾರಂಭಿಸಿದ. ಇದರಿಂದ ದೇವತೆಗಳು ತಮ್ಮೆಲ್ಲ ಶಕ್ತಿಯನ್ನು ಯಥೋಚಿತವಾಗಿ ದಾರೆ ಎರೆದು ದುರ್ಗೆಯನ್ನು, ಚಾಮುಂಡಿಯನ್ನು ಸೃಷ್ಟಿ ಮಾಡಿದರು. ನಂತರ ಚಾಮುಂಡಿ ಅವತಾರವೆತ್ತಿದ ದೇವಿ ಮಹಿಷಾಸುರನನ್ನು ಮರ್ದಿಸಿದಳು. ಇದರಿಂದ ಸ್ಫೂರ್ತಿದಾಯಕ ಶಕ್ತಿಯನ್ನು ತುಂಬಿದರೆ ಸ್ತ್ರೀ ದೇವತೆ ಕೂಡ ರಾಕ್ಷಸನನ್ನು ಸಂಹರಿಸಬಲ್ಲಳು ಎಂದು ತಿಳಿದು ಬರುತ್ತೆ. ಅದರಿಂದ ಕನ್ಯಾ ರಾಶಿಯವರು ಈ ದಿನ ತಮ್ಮ ಗುರಿಯತ್ತ ಸಾಗುವಂತಹ ಸಂಕಲ್ಪವನ್ನು ಮಾಡಬೇಕು. ತಮ್ಮಲ್ಲಿರುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಟ್ಟುಗೂಡಿಸಿಕೊಂಡು ಗುರಿ ತಲುಪಲು ಮನಸ್ಸು ಮಾಡಬೇಕಾಗಿದೆ. ಇದಕ್ಕೆ ಮನೆಯಲ್ಲಿರುವಂತಹ ಹೆಂಗಸರು ಸಾಥ್ ನೀಡಬೇಕಾಗಿದೆ, ಪೂರ್ಣ ಸಹಕಾರ ಕೊಡಬೇಕಾಗಿದೆ. ಇಲ್ಲಿ ಕನ್ಯಾ ರಾಶಿಯವರು ಸ್ತ್ರೀಯರೇ ಆಗಿದ್ದಲ್ಲಿ ಇವರಿಗೆ ಯಾರ ಸಹಾಯ, ಬೆಂಬಲ, ಸಹಕಾರ ಕೂಡ ಬೇಡ. ತಾವೊಬ್ಬರೇ ಇದನ್ನೆಲ್ಲ ನಿಭಾಯಿಸಬಲ್ಲರು. ನಿಮಗೆ ತುಂಬ ಕಾನ್ಫಿಡೆನ್ಸ್ ಆಗಿರುವಂಥ ಕೆಲಸಗಳನ್ನು ಮಾತ್ರ ಈ ದಿನ ಆರಂಭಿಸೋದ್ರಿಂದ ನಿರೀಕ್ಷಿಸಿದ ಫಲಿತಾಂಶ ನಿಮಗೆ ಸಿಕ್ಕತ್ತೆ.
ಈಗ ಬಂದಿರುವಂತಹ ಉದ್ಯೋಗ ಅವಕಾಶಗಳಲ್ಲಿ ಯಾವುದನ್ನು ಆರಿಸಬೇಕೆಂಬಂತಹ ತೀರ್ಮಾನ, ಒದಗಿ ಬಂದಿರುವಂತಹ ವಿವಾಹ ಸಂಬಂಧಗಳಲ್ಲಿ ಯಾವುದನ್ನು ಫೈನಲ್ ಮಾಡಬೇಕು ಅನ್ನುವಂತಹ ತೀರ್ಮಾನ, ಹೀಗೆ ಆಯ್ಕೆಗಳು ತುಂಬ ಇದ್ದು ಒಂದನ್ನು ಮಾತ್ರ ಆರಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ, ಖರ್ಚು ಹೆಚ್ಚಾದರೂ ಕೂಡ ತೀರಾ ಭಾರ ಅನಿಸಲ್ಲ. ನಿಮ್ಮ ಸಂಗಾತಿಯ ಜೊತೆ ಆಗುವಂಥ ಮನಸ್ತಾಪಗಳನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಈ ದಿನ ಯಾವುದಾದ್ರೂ ಅಮ್ಮನವರ ದೇವಾಲಯಕ್ಕೆ ಶಕ್ತಿ ದೇವತೆಯರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ತುಲಾ. ಎ ಡೋರ್ ಈಸ್ ಮಚ್ ಸ್ಮಾಲರ್ ಕಂಪೇರ್ ಟು ದ ಹೌಸ್. ಎ ಲಾಕ್ ಈಸ್ ಮಚ್ ಸ್ಮಾಲರ್ ಕಂಪೇರ್ ಟು ದ ಡೋರ್. ಎ ಕೀ ಈಸ್ ಸ್ಮಾಲೆಸ್ಟ್ ಆಫ್ ಆಲ್, ಬಟ್ ದ ಕೀ ಕ್ಯಾನ್ ಓಪನ್ ಎಂಟೈರ್ ಹೌಸ್. ದಸ್ ಎ ಸ್ಮಾಲ್ ಥಾಟ್ಫುಲ್ ಸೊಲ್ಯೂಷನ್ ಕ್ಯಾನ್ ಸಾಲ್ವ್ ಮೇಜರ್ ಪ್ರಾಬ್ಲಮ್ಸ್ ಅನ್ನೋ ಹಾಗೆ ಈ ಸೂಕ್ಷ್ಮತೆ ತುಲಾ ರಾಶಿಯವರಿಗೆ ಈ ದಿನ ಚೆನ್ನಾಗಿ ಅರ್ಥ ಆಗಿದೆ. ತೀರಾ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಬರಬಹುದು. ನಿಮ್ಮ ಭಾವನೆಗಳನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳೋದು ಉತ್ತಮ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ರಿಷಡ್ ವರ್ಗಗಳನ್ನು ಗೆಲ್ಲಲೇಬೇಕು. ಆದರೆ ಈ ಕಾರ್ಯ ಅಷ್ಟು ಸುಲಭ ಅಲ್ಲ. ಪ್ರಯತ್ನ ಮಾಡಿ, ಶುಭ ಫಲ ನಿಮ್ಮದಾಗುತ್ತೆ. ನಿಮ್ಮ ಕುಟುಂಬ, ಸ್ನೇಹಿತರು, ಬಂಧು ಮಿತ್ರರೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಈ ದಿನ. ಇದಕ್ಕಾಗಿ ಈ ದಿನ ಅವರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಸಂದರ್ಭೋಚಿತವಾಗಿ ಮಾಡಿ, ಅವರ ಸಹಾಯವನ್ನು ನೀವು ಅಕ್ನಾಲೆಡ್ಜ್ ಮಾಡಿ, ಅವರಿಗೂ ಸಂತೋಷ ಆಗುತ್ತೆ. ನಿಮ್ಮ ಬಗ್ಗೆ ಗೌರವ, ಆದರಗಳು ಕೂಡ ಹೆಚ್ಚಾಗುತ್ತೆ. ಈ ದಿನ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಲಿ. ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿನಿಯರು, ಗೃಹಿಣಿಯರಿಗೆ ಸೋಮಾರಿತನ ಕಾಡಬಹುದು ಈ ದಿನ. ಆದ್ದರಿಂದ ಈ ಸೋಮಾರಿತನವನ್ನು ಹೋಗಲಾಡಿಸಲು ಮರೆಯದೆ 21 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಲವಲವಿಕೆ ನಿಮ್ಮದಾಗುತ್ತೆ. ದಿನ ಪೂರ್ತಿ ನಿಮಗೆ ಒಳ್ಳೆಯದಾಗುತ್ತೆ. ವೃಶ್ಚಿಕ. ಕತ್ತೆ ಮೈ ಹೊರೆತಕ್ಕೆ, ನವಿಲ ಮೈ ಮರೆತಕ್ಕೆ, ಹೊತ್ತು ತರಲಾದೀತೆ ನವಿಲು ಭಾರಗಳ ನೃತ್ಯಕ್ಕೆ, ಗೆಜ್ಜೆ ತೊಡುವುದೇ ಕತ್ತೆ, ಧರ್ಮಗಳ ಗೊತ್ತು ಗುಣಯುಕ್ತಿಯೇನೋ ಮರುಳ ಮುನಿಯ. ಅಂದರೆ ಕತ್ತೆಯಂತೆ ಭಾರ ಹೊರಲು ನವಿಲಿಗೆ ಸಾಧ್ಯ ಇಲ್ಲ, ನವಿಲು ನರ್ತಿಸುವಂತೆ ಕತ್ತೆಗೆ ನರ್ತಿಸಲು ಸಾಧ್ಯ ಇಲ್ಲ. ಈ ಧರ್ಮ ಸೂಕ್ಷ್ಮತೆ ಅವರವರಿಗೆ ಗೊತ್ತು. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಹೇಗೆ ಬಾಳಬೇಕೆಂಬ ಕಲೆ ಚೆನ್ನಾಗೇ ಗೊತ್ತಿದೆ. ಈ ದಿನ ಕುಟುಂಬದ ಸದಸ್ಯರೊಂದಿಗಿನ ಸಂತಸದ ಪ್ರಯಾಣವನ್ನು ನೀವು ಹಂಚಿಕೊಳ್ಬೇಕಾಗತ್ತೆ. ಇದರಿಂದ ಮಾನಸಿಕ ನೆಮ್ಮದಿ, ತೃಪ್ತಿ ಸಿಕ್ಕತ್ತೆ. ಸ್ಥಿರಾಸ್ತಿ ಖರೀದಿಯ ಪ್ರಸ್ತಾಪ ಬರಬಹುದು. ಮುಂದಿನ ದಿನಗಳಲ್ಲಿ ಮನೆ, ಅಪಾರ್ಟ್ಮೆಂಟೋ, ಸೈಟನ್ನೋ, ಜಮೀನನ್ನೋ ಖರೀದಿಸುವಂತಹ ಸಂಭವ ಕೂಡ ಇದೆ. ಕುಟುಂಬದ ಸದಸ್ಯರ ಆದ್ಯತೆಗಳಿಗೆ ಗಮನ ಕೊಡಿ. ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ಓದಿನ ಬಗ್ಗೆ, ಅವರ ಇಷ್ಟ ಕಷ್ಟಗಳ ಬಗ್ಗೆ ಸ್ವಲ್ಪ ಹೊತ್ತು ಮನಬಿಚ್ಚಿ ಸಕಾರಾತ್ಮಕ ಮನೋಭಾವದಿಂದ ಮಾತಾಡಿ. ಯಾವುದೇ ಪೂರ್ವಾಗ್ರಹ ಅಭಿಪ್ರಾಯಗಳನ್ನು ಹೊಂದಬೇಡಿ. 32 ಹಲ್ಲುಗಳ ಮಧ್ಯೆ ಒಂದೇ ಒಂದು ಮೃದುವಾದ ನಾಲಿಗೆ ಹೇಗೆ ತನ್ನ ಕೆಲಸವನ್ನು ಜಾಣ್ಮೆಯಿಂದ ನಿಭಾಯಿಸುತ್ತೋ ಹಾಗೆ ನಿಮ್ಮವರ ಮಧ್ಯೆ ನೀವಿದ್ದು ಈ ದಿನದ ಕಮ್ಯುನಿಕೇಷನ್ ಉತ್ತಮವಾಗಿರಬೇಕಾಗುತ್ತೆ. ಈ ದಿನ ನಿಮ್ಮ ಆರೋಗ್ಯ, ಹಣಕಾಸಿನ ಸ್ಥಿತಿ, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ ಇವುಗಳೆಲ್ಲ ಉತ್ತಮವಾಗಿದೆ. ನಿಮ್ಮಂತೆಯೇ ಇವೆಲ್ಲ ನಡೆಯಲಿದೆ. ಇದಕ್ಕಾಗಿ ಚಿಂತೆಯನ್ನು ಮಾಡಬೇಡಿ. ಈ ದಿನ ಶಿವಾಲಯಕ್ಕೆ ಭೇಟಿ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಧನಸ್ಸು. ತಾಗಿ ಬಾಗುವುದರಿಂ ತಾಗದಿಹುದು ಲೇಸು, ತಾಗಿ ಮೂಗೊಡೆದು ಬುಗುಟೆದ್ದು ಬಾಗುವುದು ಹೇಗನಾ ಗುಣವು ಸರ್ವಜ್ಞ. ಅಂದರೆ ತಲೆಗೆ ಬಡಿದ ಮೇಲೆ ಬಗ್ಗುವುದಕ್ಕಿಂತ ತಲೆಗೆ ಬಡಿಸಿಕೊಳ್ಳದೇ ಇರುವುದೇ ಮೇಲು. ಇದು ಜಾಣನ ಲಕ್ಷಣ. ತಲೆಗೆ ಬಡಿದು ಮೂಗು ಒಡೆದು ಬುಗುಟಿಯು ಎದ್ದ ಮೇಲೆ ಬಾಗಿ ನಡೆಯುವುದು ಮೂರ್ಖನ ಲಕ್ಷಣ. ಅಂದರೆ ಕೆಲಸವು ಕೆಡದ ಮುನ್ನವೇ ತಿದ್ದಿಕೊಳ್ಳುವವನು ಜಾಣ, ಕೆಲಸವು ಕೆಟ್ಟ ಮೇಲೆ ಬುದ್ಧಿ ಕಲಿಯುವುದು ಮೂರ್ಖನ ಲಕ್ಷಣ. ಆದ್ದರಿಂದ ಈ ಧರ್ಮ ಸೂಕ್ಷ್ಮತೆಯನ್ನು ಧನುರಾಶಿಯವರು ತಿಳಿಯಬೇಕಾಗಿದೆ. ಈ ದಿನ ನಿಮ್ಮ ಕುಟುಂಬದವರು, ಬಂಧು ಮಿತ್ರರೋ, ಹಿತೈಷಿಗಳೋ, ನೆಂಟರೋ, ಆಪ್ತರೇಷ್ಠರೋ, ಕಡೆಗೆ ನಿಮ್ಮ ವೈರಿಗಳಿಗೂ ಕೂಡ ಏನಾದರೊಂದು ಸಹಾಯವನ್ನು ಮಾಡ್ತಾ ಇದ್ದೀರಿ. ಈ ದಿನ ಕೂಡ ಮಾಡಬೇಕಾಗತ್ತೆ. ಆದರೆ ಇಂದು ನಿಮಗೆ ಒದಗಿರುವಂತಹ ಸಂಕಷ್ಟಕ್ಕೆ ನಿಮ್ಮವರ್ಯಾರು ನಿಮ್ಮ ನೆರವಿಗೆ ಬರ್ತಾ ಇಲ್ಲ ಅನ್ನುವಂತಹ ಚಿಂತೆ ನಿಮ್ಮನ್ನು ಕಾಡ್ತಾ ಇರಬಹುದು. ಚಿಂತೆ ಮಾಡಬೇಡಿ, ಸ್ವಲ್ಪ ದಾರಿ ಹುಡುಕಿ ಎಲ್ಲವೂ ಸರಿ ಹೋಗುತ್ತೆ. ವಾಹನ ಕ್ರಯ ಅಥವಾ ವಿಕ್ರಯ ಆಗುವಂತಹ ಸಂಭವ ಇದೆ. ನೀವು ಬಯಸಿರುವಂತಹ ಹಣಕಾಸಿನ ನೆರವು ಈ ದಿನ ದೊರೆಯಲಿದೆ. ಈಗಾಗಲೇ ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂಥವರಿಗೆ ಸಾಲ ತೀರಿಸುವಂತಹ ದಾರಿ ಈ ದಿನ ಸ್ಪಷ್ಟವಾಗಿ ಗೋಚರಿಸುತ್ತೆ. ನಿಮ್ಮ ಸಂಗಾತಿ ಮಾಡುವಂತಹ ಮಾನಸಿಕ ಕಿರಿಕಿರಿಯನ್ನು ಈ ದಿನ ನೀವು ಸ್ವಲ್ಪ ಅನುಭವಿಸಬೇಕಾಗಿದೆ. ಸ್ವಲ್ಪ ತಾಳ್ಮೆಯಿಂದ ಕೂಡ ಇರಬೇಕಾಗಿದೆ. ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ವೃಥಾ ಪ್ರಯಾಣ ಮಾಡುವಂತಹ ಸಂಭವ ಇದೆ. ಅಲ್ಪ ಧನಾಗಮ, ಹೆಚ್ಚು ಖರ್ಚು ಆಗಬಹುದು. ಆದ್ದರಿಂದ ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಮಕರ. ಹೂವು ಇರುವ ಕಡೆ ಅದರ ಪರಿಮಳವು ಹೊರಸೂಸಿ ಸುತ್ತಲೂ ಪಸರಿಸಿ ಸುತ್ತಮುತ್ತಲಿನವರನ್ನು ಮುದಗೊಳಿಸುತ್ತೆ. ಹಾಗೆಯೇ ಮಕರ ರಾಶಿಯವರು ಇರೋ ಕಡೆ ನಿಮ್ಮ ಸಂತೋಷಭರಿತವಾದಂತಹ ಪ್ರವೃತ್ತಿ, ಹಾಸ್ಯ ಪ್ರವೃತ್ತಿ ನಿಮ್ಮ ಸುತ್ತಮುತ್ತಲಿನವರಿಗೂ ಸೂಸಿ ಅವರನ್ನು ಕೂಡ ಸಂತೋಷಭರಿತರನ್ನಾಗಿಸುತ್ತೆ. ಆದರೆ ಹೂವು ಎಷ್ಟು ಮೃದುವೋ ಅಷ್ಟೇ ಮೃದುವಾಗಿರುತ್ತೆ. ಇಂದು ನಿಮ್ಮ ವ್ಯಕ್ತಿತ್ವ
ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತೀರಿ. ಇದು ಒಳ್ಳೆಯದರ ಕಡೆಗಾದರೆ ತೊಂದರೆ ಇಲ್ಲ. ಅದೇ ಇತರರು ನಿಮ್ಮನ್ನು ಅವರ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವಂತಹ ಸಾಧ್ಯತೆ ಇದ್ದು ಇದರಿಂದ ನಿಮಗೆ ಹಾನಿ ಉಂಟಾದರೂ ಆಗಬಹುದು. ಯಾವುದಕ್ಕೂ ವಿವೇಚನೆಗೆ ರೆಸ್ಟ್ ಕೊಡಬೇಡಿ. ಇಂದು ಮಕರ ರಾಶಿಯವರ ಆರೋಗ್ಯ ಉತ್ತಮವಾಗಿದ್ದು ಆರ್ಥಿಕವಾಗಿ ಮುನ್ನಡೆಯುಂಟಾಗುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇವೆ. ದಾಂಪತ್ಯ ಜೀವನ ಸುಮಧುರವಾಗಿರುತ್ತೆ. ಇಂದು ಸಿವಿಲ್ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ತುಂಬ ಯೋಚಿಸಿ ಪ್ಲ್ಯಾನ್ ಮಾಡಿ ಕೆಲಸ ಮಾಡುವಂತಹ ಯಾವುದೇ ಉದ್ಯೋಗಿಗಳು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮದೇ ಸಮಯವನ್ನು ತೆಗೆದುಕೊಂಡು ಡಿಸಿಷನ್ಗಳನ್ನು ಮುಂದೂಡೋದು ಉತ್ತಮ. ಇಂದು ಶುಕ್ರವಾರ ಆದ್ದರಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಸಾಧ್ಯವಾದರೆ ಮಹಾಲಕ್ಷ್ಮಿ ಇರುವಂತಹ ಯಾವುದಾದ್ರೂ ದೇವಾಲಯಕ್ಕೆ ಭೇಟಿ ನೀಡಿ. ನಿಮಗೆ ಶುಭವಾಗುತ್ತೆ. ಕುಂಭ. ಕೆಲವರು ಕೆಟ್ಟ ಅಭ್ಯಾಸವನ್ನು ಹವ್ಯಾಸವಾಗಿಯೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಧೂಮಪಾನ ಮಾಡುವವರು ಅದನ್ನು ಬಿಡಲು ಎಷ್ಟು ಕಷ್ಟವೋ, ಮದ್ಯಪಾನ ಮಾಡುವಂಥ ಕೆಲವರು ಅದನ್ನು ಬಿಡಲು ಎಷ್ಟು ವ್ಯಸನವೋ, ಅಂತೆಯೇ ಔಷಧಪಾನ ಮಾಡುವಂಥ ಕೆಲವರು ಹಾಗೆಯೇ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಔಷಧ ಮೊರೆ ಹೋಗುವಂಥ ಮೂಲಕ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತಾರೆ. ಆದರೆ ಹಾಗೆ ಮಾಡಿದರೆ ಅದು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಯಾವುದಕ್ಕೂ ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ ಅವರ ಸಜೆಷನ್ ಪಡೆದುಕೊಳ್ಳಿ. ನೀವೇ ವೈದ್ಯರಾಗಲು ಹೋಗಬೇಡಿ. ಇಂದು ಪ್ರೇಮಿಗಳಿಗೆ ಅಷ್ಟೇನೂ ಒಳ್ಳೆಯ ದಿನವಲ್ಲವಾದ್ದರಿಂದ ಮಾತಿಗೆ ಮಾತು ಬೆಳೆಯದಂತೆ ನೋಡಿಕೊಳ್ಳಿ. ಪ್ರಶಾಂತವಾದ ವಾತಾವರಣದಲ್ಲಿ ಕಾಲವನ್ನು ಕಳೆಯಿರಿ. ನಿಮ್ಮ ಸಂಗಾತಿಯ ಒಪಿನಿಯನ್ಗಳಿಗೆ ಬೆಲೆಯನ್ನು ಕೊಡಿ. ಏನೇ ನಿರ್ಧಾರ ತೆಗೆದುಕೊಳ್ಳುವುದಿದ್ದರೂ ಕೂಡ ಅವರೊಡನೆ ಚರ್ಚಿಸಿ ಸಹಾನುಮತದಿಂದ ತೆಗೆದುಕೊಳ್ಳಿ. ಇದರಿಂದ ಮುಂದೆ ಉಂಟಾಗುವಂಥ ಮನಸ್ತಾಪವನ್ನು ತಡೆಗಟ್ಟಬಹುದು. ವಿದ್ಯಾರ್ಥಿಗಳು ಓವರ್ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡಿಕೊಳ್ಬೇಕು. ನನಗೆ ಎಲ್ಲವೂ ತಿಳಿದಿದೆ ಎಂಬ ಆಲೋಚನೆಯನ್ನು ಮನಸ್ಸಿನಿಂದ ತೆಗೆಯೋದು ಉತ್ತಮ. ಇಂದು ಕುಂಭರಾಶಿಯವರು ಆರೋಗ್ಯದ ಮಟ್ಟವನ್ನು ಸುಧಾರಿಸಲು ಈ ಕೆಳಗಿನ ಮಂತ್ರವನ್ನು ಪಠಿಸಿ. ನಿಮಗೆ ಶುಭವಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆಯೇ ಅಮೃತ ಕಲಶಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಮೀನ. ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತಿನಂತೆ ಇಂದು ಮೀನರಾಶಿಯವರು ಮಾನಸಿಕ ಒತ್ತಡದಿಂದಲೋ ಅಥವಾ ಜಿಗುಪ್ಸೆಯಿಂದಲೋ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ಬಗ್ಗೆ ಹಲವಾರು ಹೇಳಿಕೆ ಮಾತುಗಳು ಕೇಳಿ ಬರುತ್ತವೆ. ಈ ಮಾತುಗಳನ್ನು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟು ಬಿಡುವುದು ಒಳ್ಳೆಯದು. ಅನುಮಾನಂ ಪೆದ್ದರೋಗಂ ಎಂಬಂತೆ ಅನುಮಾನಿಸಿ ಯಾವುದೇ ಪ್ರಯೋಜನ ಇಲ್ಲ. ವೃಥಾ ನಿಮ್ಮಷ್ಟಕ್ಕೆ ನೀವು ಹೊರಗುತ್ತೀರಾ ಅಷ್ಟೇ. ಇಂದು ನೀವೆಷ್ಟೇ ಮಾನಸಿಕವಾಗಿ ಬಳಲುತ್ತಿದ್ದರೂ ನಿಮ್ಮ ಸ್ನೇಹಿತರ ಕೆಲವು ಸಾಂತ್ವನದ ನುಡಿಗಳು ನಿಮ್ಮಲ್ಲಿ ಚೈತನ್ಯದ ಚಿಲುಮೆಯನ್ನು ಹೊರಹೊಮ್ಮಿಸುತ್ತವೆ. ಮೀನರಾಶಿಯವರಿಗೆ ಇಂದು ಆರೋಗ್ಯ ಉತ್ತಮವಾಗಿದ್ದು ಆರ್ಥಿಕವಾಗಿ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಅಷ್ಟೇನು ಧನಾತ್ಮಕತೆ ಇರಲ್ಲ. ಚಿಂತಿಸಬೇಡಿ. ಇದೆಲ್ಲ ಎಲ್ಲರ ಜೀವನದಲ್ಲೂ ಇದ್ದದ್ದೇ. ಎಲ್ಲವೂ ಗ್ರಹಗತಿಗಳ ಫಲಾಫಲಗಳು ಅಷ್ಟೇ. ಇಂದು ನಿಮ್ಮ ಜೀವನವನ್ನು ಒಂದು ಮಟ್ಟಕ್ಕೆ ಸುಧಾರಿಸಲು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿಡಿ. ಯಾವುದಾದ್ರೂ ಹಣ್ಣು ಹಂಪಲಗಳನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಭಗವಂತನನ್ನು ಸಂತೃಪ್ತಿಗೊಳಿಸಲು ಪ್ರಯತ್ನ ಮಾಡಿ. ನಿಮಗೆ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನಸ್ಸು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ ಸಿಂಹ 2, ಮೇಷ ಕರ್ಕಾಟಕ ತುಲಾ 3, ವೃಶ್ಚಿಕ 4, ಮೀನ 6, ಕುಂಭ 8, ಮಿಥುನ ಕನ್ಯಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.